ಹೆದರಬೇಡಿ. ನಾನೀಗ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿ ಈ ರಾಕ್ಷಸ ಮಾಯೆಯನ್ನು ನಿವಾರಿಸುತ್ತೇನೆ. ಸೋದರ ಕುಶ, ಏನು ಯೋಚಿಸುತ್ತಿರುವೆ? ಸೋದರ, ನಮ್ಮ ಮಮತಾಮಯಿ ಮಾತೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ನಾನು ಅಷ್ಟೇ ಸೋದರ, ನಾನು ಮಾತೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಲವ, ಇಲ್ಲಿ ನಾವು ಮಾತೆಯನ್ನು ನೆನಪು ಮಾಡಿಕೊಳ್ಳುತ್ತಿರುವಂತೆ ಅಲ್ಲಿ ಮಾತೆಯೂ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾಳೆಯೇ? ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡುವ ನಮ್ಮ ಮಾತೆ ಸದಾ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾಳೆ. ನಮ್ಮ ಅಗಲಿಕೆಯಿಂದ ಅವಳಿಗೆ ದುಃಖವಾಗಿರಬಹುದು. ನಿಜ, ಖಂಡಿತ ದುಃಖವಾಗಿರುತ್ತದೆ. ಮೊದಲ ಸಲ ನಾವು ಇಷ್ಟು ದಿನ ದೂರವಾಗಿದ್ದೇವಲ್ಲವೇ? ಆದರೂ ನಾವು ಶುಭ ಕಾರ್ಯಕ್ಕೆ ಬಂದಿದ್ದೇವೆಂದು ಮಾತೆ ಸಮಾಧಾನ ತಂದುಕೊಂಡಿರುತ್ತಾಳೆ. ಗುರುಗಳು ನಮ್ಮ ಮಾತೆಗೆ ದುಃಖ ಪಡದಂತೆ ಧೈರ್ಯ ಹೇಳಿರುತ್ತಾರೆ. ಹೌದು ಲವ, ಗುರುಗಳು ಹೇಳದಿದ್ದರೆ ಬಹುಶಃ ಮಾತೆಯು ನಮ್ಮನ್ನು ಕಳಿಸುತ್ತಲೇ ಇರಲಿಲ್ಲ ಅಲ್ಲವೇ? ಹೌದು ಕುಶ, ನಿನ್ನ ಮಾತು ನಿಜ. ನಾವು ಶ್ರೀರಾಮನ ದರ್ಶನ ಮಾಡುತ್ತೇವೆಂಬ ಕಾರಣವೂ ಇತ್ತಲ್ಲವೇ? ನಮ್ಮ ಮಾತೆಯ ನಿರೀಕ್ಷೆಯಂತೆ ನಮಗೆ ಶ್ರೀರಾಮನ ದರ್ಶನವಾಗಬೇಕು. ಹೌದು ಸೋದರ, ನಮಗೆ ಶ್ರೀರಾಮನ ದರ್ಶನವಾಗಬೇಕು. ನಮ್ಮ ಮಾತೆಗೆ ಶ್ರೀರಾಮನ ಮೇಲೆ ಅಪಾರವಾದ ಭಕ್ತಿ, ಅದಕ್ಕೆ ನಮ್ಮನ್ನು ಕಳಿಸಲು ಅನುಮತಿ ನೀಡಿದ್ದು. ಆದರೆ ಶ್ರೀರಾಮನ ಮೇಲೆ ಮಾತೆಗೆ ಅಷ್ಟೊಂದು ಭಕ್ತಿ ಉಂಟಾಗಲು ಕಾರಣವೇನು? ನಾವು ರಾಮಾಯಣವನ್ನು ಹಾಡುವಾಗಲೂ ನಮ್ಮ ಮಾತೆ ಅತ್ಯಂತ ಭಕ್ತಿಭಾವದಿಂದ ಕೇಳುತ್ತಾರೆ. ನಮ್ಮ ಗಾಯನ ಕೇಳುವ ಎಲ್ಲ ಜನರು ಅದೇ ಭಾವದಿಂದಲೇ ಕೇಳುತ್ತಾರೆ. ನಿಜ ನಿಜ, ಶ್ರೀರಾಮನ ವ್ಯಕ್ತಿತ್ವದ ಮಹಿಮೆಯೇ ಆಗಿದೆ. ಯಾರೇ ಕೇಳಿದರೂ ಭಕ್ತಿ ಭಾವ ತಾನಾಗೇ ಉಂಟಾಗುತ್ತದೆ. ಹೌದು ಸೋದರ, ಶ್ರೀರಾಮನ ಸತ್ಯನಿಷ್ಠೆ, ಧರ್ಮ ಪರಿಪಾಲನೆ, ದಯಾಗುಣಗಳು ಪ್ರತಿಯೊಬ್ಬರಲ್ಲೂ ಭಕ್ತಿಯುಂಟು ಮಾಡುತ್ತವೆ. ನಾವು ಆ ಮಹಾನುಭಾವನನ್ನು ನೋಡಬೇಕು, ಪ್ರಣಾಮ ಸಲ್ಲಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆ ಶುಭಗಳಿಗೆ ಯಾವಾಗ ಬರುವುದೋ, ನಮ್ಮ ಆಸೆ ಎಂದು ಈಡೇರುವುದೋ? ಶ್ರೀರಾಮಚಂದ್ರ ಪ್ರಭುವಿನ ಅಮಾತ್ಯ ಸುಮಂತ್ರರು ನಮ್ಮೊಡನೆ ಮಾತನಾಡಿದರಲ್ಲವೇ? ಆ ಶುಭಗಳಿಗೆ ಬೇಗನೆ ಬರಬಹುದು. ಹಾಗಾದರೆ ಸಾಕು.
ಶ್ರೀರಾಮಚಂದ್ರನ ದರ್ಶನ ಮಾಡಿ ಬೇಗನೆ ಆಶ್ರಮಕ್ಕೆ ಮರಳಬಹುದು. ಹೌದು, ನಾವು ನಮ್ಮ ಮಾತೆಗೆ, ಗುರುಗಳಿಗೆ, ಆಶ್ರಮವಾಸಿಗಳಿಗೆ ನಮ್ಮ ಅನುಭವಗಳನ್ನೆಲ್ಲ ಹೇಳಿ ಅವರನ್ನು ಸಂತೋಷಪಡಿಸಬಹುದು. ನಮ್ಮ ಮಾತೆಯ ಸಂತೋಷವನ್ನು ಕಾಣಬೇಕೆಂದು ನನ್ನ ಮನಸ್ಸು ಕಾತರಿಸುತ್ತಿದೆ. ಅದು ಈಡೇರಬೇಕಾದರೆ ನಮಗೆ ಶ್ರೀರಾಮನ ದರ್ಶನವಾಗಬೇಕಲ್ಲವೇ? ಅದು ಬೇಗ ಸಫಲವಾಗುವಂತೆ ನಾವು ಆ ಶ್ರೀರಾಮನನ್ನೇ ಪ್ರಾರ್ಥಿಸೋಣ. ಅಮಾತ್ಯರೇ, ಆ ಬಾಲಕರು ಇನ್ನೂ ಅಯೋಧ್ಯೆಯಲ್ಲೇ ಇರುವರೆ? ಅಂದರೆ ರಾಮಾಯಣವನ್ನು ಹಾಡುವ ಬಾಲಕರೇ? ಹೌದಾ ಅಮಾತ್ಯರೇ, ಅವರೇ ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು. ಇದ್ದಾರೆ ಪ್ರಭು. ಅವರು ನಮ್ಮ ಯಾಗದ ಸ್ಥಳದಲ್ಲಿಯೇ ರಾಮಾಯಣವನ್ನು ಹಾಡಿದರು. ಹೌದೇನೋ? ಮುನಿಗಳೆಲ್ಲರೂ ಕೇಳಿ ಸಂತೋಷಪಟ್ಟರೆ? ಹೌದು ಪ್ರಭು, ಎಲ್ಲರೂ ಅಪಾರ ಸಂತೋಷಪಟ್ಟರು. ನಿಜ ಹೇಳಬೇಕೆಂದರೆ ನಮ್ಮ ಅಯೋಧ್ಯೆಯ ತುಂಬ ಆ ಬಾಲಕರ ವಿಷಯವೇ ಜನಜನಿತವಾಗಿದೆ. ಎಲ್ಲ ಸರಿ ಅಮಾತ್ಯರೇ, ಆದರೆ ಆ ಬಾಲಕರು ನನ್ನ ನಗರಕ್ಕೆ ಬಂದು ನನ್ನ ಕಥೆಯನ್ನೇ ಹಾಡುತ್ತಿರುವ ಅವರ ಉದ್ದೇಶ ಮಾತ್ರ ಏನಿರಬಹುದು? ವಾಲ್ಮೀಕಿ ಮಹರ್ಷಿಗಳು ಅವರನ್ನು ಇಲ್ಲಿಗೆ ಕಳಿಸುವ ಕಾರಣ ಮಾತ್ರ ಏನಿರಬಹುದು? ಅಶ್ವಮೇಧದ ಈ ಶುಭ ಸಂದರ್ಭದಲ್ಲಿ ಬಂದು ಸೇರಿರುವ ಎಲ್ಲ ಕಡೆಯ ಜನರಿಗೆ ನಿಮ್ಮ ಮಹಿಮೆ, ಸದ್ಗುಣಗಳು, ಸಾಹಸಗಳು ತಿಳಿಯಲಿ ಎಂಬ ಸದುದ್ದೇಶವೇ ಇರಬೇಕೆಂಬುದು ನನ್ನ ಭಾವನೆ. ಜೊತೆಗೆ ಬೇರೊಂದು ಉದ್ದೇಶವೂ ಇರಬಹುದು. ಅಂದರೆ ಏನರ್ಥ? ಅವರು ನನ್ನ ಮಕ್ಕಳಿರಬಹುದೆಂದು ಅಮಾತ್ಯರು ಹೇಳುತ್ತಿರುವರೆ? ಅಮಾತ್ಯ ಸುಮತಿ, ಅಪ್ಪಣೆ ಮಾಡಿ ಪ್ರಭು. ನಮ್ಮ ಯಾಗದ ಕುದುರೆ ಇಲ್ಲಿಗೆ ಬಂದು ನಿಂತಿದೆ. ಇದು ಯಾರೋ ಋಷಿಯ ಆಶ್ರಮವಿರುವಂತಿದೆ. ಯಾರದಿರಬಹುದು? ನಿಮಗೇನಾದರೂ ತಿಳಿದಿದೆಯೇ? ಇದು ಆರಣ್ಯಕ ಮುನಿಯ ಆಶ್ರಮ ಪ್ರಭು. ಆರಣ್ಯಕ ಮುನಿಗಳೇ? ಹೌದು ಪ್ರಭು, ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಶ್ರೀರಾಮ ಪ್ರಭುವಿನ ಪರಮ ಭಕ್ತರು. ನೀವು ಕೇಳುವುದಾದರೆ ಅವರು ತತ್ವೋಪದೇಶವನ್ನೂ ಮಾಡುತ್ತಾರೆ. ಅಮಾತ್ಯರೇ, ಖಂಡಿತ ನಾನು ಅವರಿಗೆ ಪ್ರಣಾಮ ಸಲ್ಲಿಸಿ ಅವರ ಉಪದೇಶವನ್ನು ಕೇಳುತ್ತೇನೆ. ಹಾಗೇ ಆಗಲಿ ಪ್ರಭು, ದಯಮಾಡಿಸಿ. ಪ್ರಭು, ಪ್ರಭು, ಏನು ಹೇಳಿ ಅಮಾತ್ಯರೇ? ಏನು ಯೋಚನೆ ಪ್ರಭು? ನಿಮ್ಮ ಮಾತಿನಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಊಹೆ ಬಂದು ಹೋಯಿತು. ಅದರಲ್ಲಿ ನಮ್ಮ ಯಾಗದ ಕುದುರೆಯ ಸಂಚಾರದ ಬಗ್ಗೆ ಹೇಳಿ, ವಿದ್ಯುನ್ಮಾಲಿ ಎಂಬ ರಾಕ್ಷಸನ ಬಗ್ಗೆ ಹೇಳಿದಿರಲ್ಲ, ಏನಾಯ್ತು? ಅವನಿಂದ ನಮ್ಮ ಕುದುರೆಯನ್ನು ಬಿಡಿಸಿಕೊಂಡು ತಂದರೆ, ಆ ರಾಕ್ಷಸನನ್ನು ನಿಗ್ರಹಿಸಿದರೆ? ನಾವು ನಿರೀಕ್ಷಿಸಿದಂತೆ ರಾವಣನ ಮಿತ್ರನಾದ ಆ ರಾಕ್ಷಸನನ್ನು, ಅವನ ಸಹೋದರನಾದ ಉಗ್ರ ದಂಷ್ಟನನ್ನು ತಮ್ಮ ಸಹೋದರ
ಶತ್ರುಘ್ನ ಸಂಹರಿಸಿದನಂತೆ. ಯಾಗದ ಕುದುರೆಯನ್ನು ಒಪ್ಪಿಸಿ ಉಳಿದ ರಾಕ್ಷಸರು ಪಲಾಯನ ಮಾಡಿದರಂತೆ. ಭಲೆ ಶತ್ರುಘ್ನ ಭಲೆ. ಅಮಾತ್ಯರೇ, ಈಗ ನಮ್ಮ ಯಾಗದ ಕುದುರೆ ಎಲ್ಲಿ ಸಂಚರಿಸುತ್ತಿದೆ? ಪ್ರಭು, ಈಗ ನಮ್ಮ ಯಾಗದ ಕುದುರೆ ಆರಣ್ಯಕ ಮುನಿಗಳ ಆಶ್ರಮದತ್ತ ಸಾಗುತ್ತಿದೆಯಂತೆ. ಆರಣ್ಯಕ ಮುನಿಗಳ ಆಶ್ರಮ? ಹೌದು ಪ್ರಭು, ಅವರಿಗೆ ನಿಮ್ಮ ಮೇಲೆ ಅಪಾರವಾದ ಗೌರವ ಭಕ್ತಿಗಳಿವೆಯಂತೆ. ಅಮಾತ್ಯರೇ, ಖಂಡಿತ ಅಲ್ಲೊಂದು ವಿಶೇಷ ನಡೆದೇ ನಡೆಯುತ್ತದೆ. ರಾಮ ಸೋದರ ಶತ್ರುಘ್ನ, ನೀವೆಲ್ಲ ಫಲಾಹಾರ ಸೇವಿಸಿದ್ದೀರಾ? ಸೇವಿಸಿದೆವು ಮುನೀಂದ್ರ. ನಾವು ಬಹಳ ಜನ ಹಠಾತ್ತನೆ ಬಂದು ನಿಮ್ಮ ನಿತ್ಯಾನುಷ್ಠಾನಗಳಿಗೆ ತೊಂದರೆ ಉಂಟಾಯಿತೇನು? ಖಂಡಿತ ಇಲ್ಲ. ಅತಿಥಿ ಸತ್ಕಾರ ಮನಸ್ಸಿಗೆ ಸಂತೋಷ ಉಂಟು ಮಾಡುವ ಕಾರ್ಯ ಶತ್ರುಘ್ನ. ನೀವೆಲ್ಲ ಸೇರಿ ಎಲ್ಲಿಗೆ ಹೊರಟಿದ್ದೀರಿ? ಇಲ್ಲಿಗೆ ಹೇಗೆ ಬಂದಿರಿ? ಮುನೀಂದ್ರ, ನನ್ನ ಸೋದರ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಲು ಉಪಕ್ರಮಿಸಿದ್ದಾರೆ. ನಾವು ಯಾಗದ ಕುದುರೆ ರಕ್ಷಣೆಗಾಗಿ ಬಂದಿದ್ದೇವೆ. ನಮ್ಮ ಕುದುರೆ ನಿಮ್ಮ ಆಶ್ರಮದ ಸಮೀಪ ಬಂದು ನಿಂತಿದೆ. ನಿಮ್ಮ ಆಶೀರ್ವಾದವನ್ನು ಪಡೆಯಬೇಕೆಂದು ಬಂದೆವು. ನಿಮ್ಮ ಆತಿಥ್ಯದಿಂದ ಸಂತುಷ್ಟರಾಗಬೇಕು. ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡುತ್ತಿರುವುದೇ ಎಂತಹ ಭಾಗ್ಯ ಶತ್ರುಘ್ನ. ಸ್ವತಃ ರಾಮನನ್ನು ಸತ್ಕರಿಸಿದಷ್ಟೇ ಸಂತೋಷವಾಗಿದೆ ನನಗೆ. ನಮಗೂ ಈಗ ಸಮಾಧಾನವಾಯಿತು ಮುನೀಂದ್ರ. ಶತ್ರುಘ್ನ, ಶ್ರೀರಾಮನ ಮಹಿಮೆ ಭೂಮಂಡಲದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ. ಶಾಶ್ವತವಾದ ಉತ್ತಮವಾದ ಲೋಕವನ್ನು ಪಡೆಯಲು ಶ್ರೀರಾಮನಲ್ಲಿನ ಭಕ್ತಿಯೇ ಸಾಕು ಎಂದು ನಾನು ನಂಬಿದ್ದೇನೆ. ಮುನೀಂದ್ರ, ನೀವು ಮಹಾ ತತ್ವಜ್ಞಾನಿಗಳೆಂದು ನಮ್ಮ ಅಮಾತ್ಯರು ಹೇಳಿದರು. ಅಲ್ಪ ಸಮಯದಲ್ಲಿ ನೀವು ಯಾವುದಾದ್ರೂ ತತ್ವ ವಿಚಾರವನ್ನು ಹೇಳಿದರೆ ನಾವು ಕೃತಾರ್ಥರಾಗುತ್ತೇವೆ. ನಿನ್ನ ಆಸಕ್ತಿಯನ್ನು ಕೊಂಡು ನನಗೆ ಸಂತೋಷವಾಯಿತು. ತತ್ವ ಎಂಬುದು ಒಂದು ಅಗಾಧವಾದ ಸಾಗರವಿದ್ದಂತೆ. ಅದನ್ನು ಮಥನ ಮಾಡಲು ಒಂದು ಜೀವಮಾನ ಸಾಲುವುದಿಲ್ಲ. ಆದ್ದರಿಂದ ಅತ್ಯಂತ ಉಪಯುಕ್ತವಾದ ಒಂದು ತತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಬಹುದು. ಆಗಲಿ ಪೂಜ್ಯರೇ. ಹಿಂದೆ ನಾನು ತತ್ವಜ್ಞಾನದ ಸಲುವಾಗಿ ಅನೇಕ ಕಡೆ ಸುತ್ತಿದೆ. ಕಡೆಗೊಂದು ದಿನ ಅದೃಷ್ಟವಶಾತ್ ಲೋಮಶ ಮಹರ್ಷಿಗಳನ್ನು ಕಂಡೆ. ಲೋಮಶ ಮಹರ್ಷಿಗಳೆಂದರೆ ಮಹಿಮಾವಂತರಲ್ಲವೇ? ಹೌದು. ತೀರ್ಥಯಾತ್ರೆಗೆಂದು ಸ್ವರ್ಗದಿಂದ ಇಳಿದು ಬಂದಿದ್ದರು. ಮಹಾಯೋಗಿಗಳು ಕೂಡ ಅವರ ಕಾಲಿಗೆ ಇರಿಗುತ್ತಿದ್ದರು. ನಾನು ಕೂಡ ನಮಸ್ಕರಿಸಿ ಮನುಷ್ಯ ಜನ್ಮವನ್ನು ತಾಳಿದ ಮೇಲೆ ಸಂಸಾರ ಸಾಗರವನ್ನು ದಾಟಲು ಏನು ಮಾಡಬೇಕು ಎಂದು ಕೇಳಿದೆ. ಅದಕ್ಕೆ ಅವರು ಏನು ಹೇಳಿದರು? ಅವರು ಹೇಳಿದರು, ಸ್ವರ್ಗ ಸಂಪಾದಿಸಲು ದಾನ, ವ್ರತ, ನೇಮ, ಯೋಗ, ತಪಸ್ಸು, ಯಜ್ಞ ಮುಂತಾದ ಹಲವಾರು ಮಾರ್ಗಗಳಿವೆ. ಆದರೆ ಸಂಸಾರ ಸಾಗರವನ್ನು ದಾಟಲು ಅತ್ಯಂತ ಸರಳವಾದ ಒಂದು ಉಪಾಯವಿದೆ ಎಂದರು. ಅಂತ ಸರಳವಾದ ಉಪಾಯ ಯಾವುದೆಂದು ಹೇಳಿದರು ಮುನೀಂದ್ರ? ಅವರು ಹೇಳಿದರು, ರಾಮನನ್ನು ಬಿಟ್ಟು ಬೇರೆ ದೇವರಿಲ್ಲ. ರಾಮನಾಮ ಸ್ಮರಣೆಯಿಂದಲೇ ಇಹ ಪರ ಎರಡರಲ್ಲೂ ಶ್ರೇಯಸ್ಸನ್ನು ಪಡೆಯಬಹುದು. ರಾಮನಲ್ಲಿನ ಅಚಲವಾದ ಭಕ್ತಿಯಿಂದಲೇ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಬಹುದು. ಲೋಮಶರ ಮಾತಿನಿಂದ ನಾನು ರೋಮಾಂಚಿತನಾದೆ. ಅಂದಿನಿಂದ ರಾಮ ಭಕ್ತಿಯೇ ನನ್ನ ಸರ್ವಸ್ವವಾಗಿದೆ. ಹೌದು ಶತ್ರುಘ್ನ, ಮನೋಹರನಾದ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಸೇವಿಸಿದರೆ ಅಗಾಧವಾದ ಸಂಸಾರ ಸಾಗರವೂ ಕೂಡ ಗೋಪಾದದಷ್ಟು ಅಲ್ಪವಾಗುತ್ತದೆ. ಮುನೀಂದ್ರ, ಮಹಾ ತತ್ವವನ್ನೇ ಹೇಳಿದರು. ಅಂತಹ ಮಹಾಪುರುಷನಾದ ಶ್ರೀರಾಮನ ಸೋದರನೆನಿಸಿಕೊಂಡು ನನ್ನ ಜನ್ಮ ಸಾರ್ಥಕವಾಯಿತು. ನಿಮ್ಮ ಅನುಗ್ರಹಕ್ಕೆ ವಂದನೆಗಳು. ಶುಭ ಮಂಗಳ ಪ್ರಾಪ್ತಿರಸ್ತು. ನಾನು ಈಗಲೇ ಶ್ರೀರಾಮ ದರ್ಶನಕ್ಕೆ ಹೊರಡುತ್ತೇನೆ. ಮುನೀಂದ್ರ, ನಮ್ಮ ಭಟರು ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಅಯೋಧ್ಯೆಗೆ ಕರೆದೊಯ್ಯುತ್ತಾರೆ. ದಯಮಾಡಿ ಈ ಸೇವೆಯನ್ನು ಅಂಗೀಕರಿಸಬೇಕು. ಹಾಗೆ ಆಗಲಿ ಶತ್ರುಘ್ನ. ಶ್ರೀರಾಮ ದರ್ಶನದ ಆತುರ ನನ್ನಲ್ಲೂ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. अनुपमा अनुपमा श्रीरामनीति, अनुपमा अनुपमा श्रीरामनीति. ತಂದೆಯ ಮಾತನು ನಡೆಸಿದರಿ
ಪದವಿ ತೊರೆದ ನಿಶ್ಚಿಂತೆಯಲಿ ಕಾನನದಿ ನಡೆದ ಮುನಿಜನಾಶ್ರಯ ಮುದದಿ ಪಡೆದ ಅಸುರ ನಿಗ್ರಹಕ್ಕೆ ಶರವನು ಬಿಗಿದ ಅಸುರ ನಿಗ್ರಹಕ್ಕೆ ಶರವನು ಬಿಗಿದ ಅನುಪಮ ಅನುಪಮ ಶ್ರೀರಾಮನೀತಿ ಶ್ರೀರಾಮನೀತಿ ಅನುಪಮ ಅನುಪಮ ಶ್ರೀರಾಮನೀತಿ ಅನುಪಮ ಅನುಪಮ ಶ್ರೀರಾಮನೀತಿ ಪತಿ ಸಾನ್ನಿಧ್ಯವೇ ಪರಮ ಸೌಭಾಗ್ಯವು ಪತಿ ಸಾನ್ನಿಧ್ಯವೇ ಪರಮ ಸೌಭಾಗ್ಯವು ಎಂಬುದೇ ಸೀತೆಯ ಅನುಪಮ ನೀತಿಯು ಸೋದರ ಸೇವೆ ಸಂತತ ಮಾಡುತ್ತ ಲಕ್ಷ್ಮಣ ತೋರಿದ ಭ್ರಾತೃ ಪ್ರೇಮವ ಲಕ್ಷ್ಮಣ ತೋರಿದ ಭ್ರಾತೃ ಪ್ರೇಮವ ಅನುಪಮ 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 ಶ್ರೀರಾಮನೀತಿ ಅನುಪಮ ಅನುಪಮ ಶ್ರೀರಾಮನೀತಿ ತಂದೆಯ ಮಾತನು ನಡೆಸಿದ ರೀತಿ ತಂದೆಯ ಮಾತನು ನಡೆಸಿದ ರೀತಿ ಅನುಪಮ ಅನುಪಮ ಶ್ರೀರಾಮನೀತಿ ಅನುಪಮ ಅನುಪಮ ಶ್ರೀರಾಮನೀತಿ ಬಾಲಕರೇ, ನೀವು ಸಹ ತುಂಬ ಸೊಗಸಾಗಿ ಹಾಡಿದ್ದೀರಿ. ಇಂತಹ ಅವಕಾಶ ಒದಗಿಸಿಕೊಟ್ಟ ನಿಮಗೆಲ್ಲ ನಮ್ಮ ವಂದನೆಗಳು. ನಿಮಗೆ ಬೇಗನೆ ಶ್ರೀರಾಮ ಪ್ರಭುವಿನ ದರ್ಶನವಾಗಬೇಕು. ಅಮಾತ್ಯರೇ, ನಾವು ಅದನ್ನೇ ನಿರೀಕ್ಷಿಸುತ್ತಿದ್ದೇವೆ. ಇಷ್ಟರಲ್ಲೇ ರಾಮಚಂದ್ರ ಪ್ರಭುವಿನ ದರ್ಶನ ನಿಮಗಾಗುತ್ತದೆ. ಅವರು ನಿಮ್ಮ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ, ನಿಮ್ಮ ಬಗ್ಗೆ ವಿಚಾರವನ್ನೂ ಮಾಡಿದ್ದಾರೆ. ನಾವು ಇಲ್ಲಿರುವುದು ಅವರಿಗೆ ಗೊತ್ತಿದೆಯೇ? ನಾವು ಅವರ ಮಹಿಮೆಯನ್ನು ಹಾಡುತ್ತಿರುವುದು ಅವರಿಗೆ ತಿಳಿದಿದೆಯೇ? ಖಂಡಿತ ತಿಳಿದಿದೆ. ನಾನೇ ಅವರಿಗೆ ತಿಳಿಸಿದ್ದೇನೆ. ಜೊತೆಗೆ ನೀವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರೆಂಬುದು ಅವರಿಗೆ ತಿಳಿದಿದೆ. ಅವರೇನಾದರೂ ಬೇಸರಗೊಂಡರೆ ಅಥವಾ ಕುತೂಹಲ ತೋರಿಸಿದರೆ? ಬೇಸರಬೇಕು, ಕುತೂಹಲಗೊಂಡಿದ್ದಾರೆ. ನಿಮ್ಮ ಗಾಯನವನ್ನು ಕೇಳುವ ಆಸಕ್ತಿ ಮೂಡಿದೆ. ಇಷ್ಟರಲ್ಲೇ ಅವರಿಂದ ನಿಮಗೆ ಸಂದೇಶ ಬರಬಹುದು. ನಾವು ಧನ್ಯರು ಅಮಾತ್ಯರೇ. ಆ ಶುಭ ಕ್ಷಣವನ್ನು ನಾವು ಕಾಯುತ್ತಿದ್ದೇವೆ. ಹೆಚ್ಚು ಸಮಯ ಕಾಯಬೇಕಾಗಿಲ್ಲ. ಶೀಘ್ರದಲ್ಲಿಯೇ ನಿಮ್ಮ ನಿರೀಕ್ಷೆ ಸಫಲವಾಗುತ್ತದೆ.
ಏಕೆ ಆತಂಕದಿಂದ ನಿಂತಿದ್ದೀರಿ? ನಮ್ಮ ಯಾಗದ ಕುದುರೆ ಎಲ್ಲೋ ಹೋಯಿತು? ಪ್ರಭು, ನಮ್ಮ ಯಾಗದ ಕುದುರೆ ಇಲ್ಲಿಯೇ ಇತ್ತು. ಕ್ಷಣ ಮಾತ್ರದಲ್ಲಿ ಮಾಯವಾಯಿತು. ಎಲ್ಲಿ ಹೋಗಿತೋ ತಿಳಿಯಲಿಲ್ಲ ಪ್ರಭು. ಏನಾಶ್ಚರ್ಯ, ಇದ್ದಕ್ಕಿದ್ದಾಗೆ ನಮ್ಮ ಯಾಗದ ಕುದುರೆ ಮಾಯವಾಯಿತಂದ್ರೆ ಏನರ್ಥ? ಅಮಾತ್ಯರೇ, ಹೇಳಿ ಪ್ರಭು. ಇದೂ ರಾಕ್ಷಸ ಮಾಯೆ ಇರಬೇಕೆಂಬ ಸಂದೇಹ ಬರುತ್ತಿದೆ. ವಿದ್ಯುನ್ಮಾಲಿಯಂತೆ ಯಾವನೋ ಇನ್ನೊಬ್ಬ ರಾಕ್ಷಸ ಈ ಕಾರ್ಯ ಮಾಡಿರಬಹುದು. ಇರಬಹುದು ಪ್ರಭು. ನಮ್ಮ ಯಾಗದ ಕುದುರೆ ಈ ನೀರಿನ ಬಳಿ ಮಾಯವಾಗಿರುವುದರಿಂದ ಈ ನೀರಿನಲ್ಲೇ ಆ ಶಕ್ತಿ ಅಡಗಿರಬಹುದು, ಅಥವಾ ಆ ರಾಕ್ಷಸ ಈ ನೀರಿನಲ್ಲೇ ಅಡಗಿರಬಹುದು. ಈ ನೀರಿನಲ್ಲಿಳಿದು ಅಲ್ಲೋಲ ಕಲ್ಲೋಲ ಮಾಡಿ ಆ ರಾಕ್ಷಸ ಮಾಯೆಯನ್ನು ನಾಶ ಮಾಡೋಣ. ವಿರೋಧಿ ಶಕ್ತಿ ಏನೆಂದು ತಿಳಿಯದೆ ಆತುರದಿಂದ ನೀರಿಗೆ ಇಳಿಯುವುದು ಅಪಾಯಕಾರಿ. ನೀರನ್ನೇ ಬತ್ತಿಸಿ ಬಿಟ್ಟರೆ ಆ ರಾಕ್ಷಸ ಮಾಯೆಯೂ ಬಯಲಾಗುತ್ತದೆ, ಇದ್ದರೆ ನಮ್ಮ ಯಾಗದ ಕುದುರೆಯೂ ಕಾಣುತ್ತದೆ. ರಾಮ ಸಹೋದರ ಶತ್ರುಘ್ನ, ಹಿಂದೆ ಲಂಕೆಗೆ ಹೋಗಲು ಸಾಗರವನ್ನು ದಾಟಬೇಕೆಂದಾಗ ಶ್ರೀರಾಮಚಂದ್ರನೇ ಈ ಸಾಗರವನ್ನು ಬತ್ತಿಸಲು ಮುಂದಾಗಿದ್ದರು. ಆದರೆ ಸಾಗರದಲ್ಲಿ ವಾಸಿಸುವ ಅಸಂಖ್ಯ ಜಲಚರಗಳಿಗೆ ಹಾನಿಯಾಗುವುದೆಂದು ಆ ನಿರ್ಧಾರದಿಂದ ಹಿಂದೆ ಸರಿದರು. ಹೌದು ಮಾರು, ನೀರನ್ನು ಬತ್ತಿಸಿ ಜಲಜೀವಿಗಳಿಗೆ ಹಾನಿ ಉಂಟು ಮಾಡುವುದು ಮಹಾಪಾಪ. ಆದರೆ ಇಲ್ಲಿ ಮಾಯವಾಗಿರುವ ನಮ್ಮ ಯಾಗದ ಕುದುರೆಯನ್ನು ಮರಳಿ ಪಡೆಯಲೇಬೇಕು. ಒಂದು ಕೆಲಸ ಮಾಡಬಹುದು ಪ್ರಭು. ಸಮರ್ಥರಾದ ಒಂದಿಬ್ಬರು ಈ ನೀರಿನಲ್ಲಿ ಇಳಿದು ಹೋಗಿ ಕುದುರೆಯನ್ನು ಹುಡುಕಬೇಕು, ಅಥವಾ ಯಾರಾದರೂ ರಾಕ್ಷಸರಿದ್ದರೆ ಅವರ ಶಕ್ತಿ ಏನೆಂದು ಅರಿಯಬೇಕು. ಮಹಾಬಲ ಮಾರುತಿ, ಆಜ್ಞೆ ಮಾಡು ಶತ್ರುಘ್ನ. ನಿನ್ನ ಅಭಿಪ್ರಾಯವೇ? ಅದರಲ್ಲಿ ಕೇಳುವುದೇನಿದೆ ರಾಮ ಸಹೋದರ. ಶ್ರೀರಾಮ ಕಾರ್ಯವೆಂದರೆ ಈ ಹನುಮಂತ ಸದಾ ಶಿರಸ ವಹಿಸುತ್ತಾನೆ. ಸರಿ, ಹಾಗಾದರೆ ನೀನು ಮತ್ತು ಪುಷ್ಕಳ ಈ ನೀರಿನಲ್ಲಿಳಿದು ಅದೆಂಥ ಶಕ್ತಿಯಾದರೂ ಅದನ್ನು ನಿಗ್ರಹಿಸಿ ನಮ್ಮ ಯಾಗದ ಕುದುರೆಯನ್ನು ಮರಳಿ ಪಡೆಯೋಣ. ನಾನು ಸಿದ್ಧನಾಗಿದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ವಾಮಿ, ನನಗೆ ತಪೋವನಗಳನ್ನು ನೋಡಬೇಕೆಂದು ಆಸೆಯಾಗುತ್ತಿದೆ. ಏನು? ತಪೋವನವನ್ನು ನೋಡುವ ಬಯಕೆಯೇ? ಈ ನಿನ್ನ ಬಯಕೆ ಬಹಳ ವಿಚಿತ್ರವಾಗಿದೆ ಸೀತೆ. ಇಂಥ ಬಯಕೆ ಏಕೆ ಬಂತು ಎಂದು ನನಗೂ ಅಚ್ಚರಿಯಾಗುತ್ತಿದೆ. ಜಾನಕಿ, ಪ್ರಿಯ ಸತಿ ಸೀತೆ, ನೀನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಪುತ್ರರಿಗೆ ಜನ್ಮ ನೀಡಿದರು ಎಂಬುದು ತಿಳಿದರೂ ತಿಳಿದವನಂತೆ ನಾನು ವರ್ತಿಸಬೇಕಾಗಿದೆ. ಜೀವಂತವಾಗಿರುವ ನಿನ್ನನ್ನು ತ್ಯಜಿಸಿ
ಮೂರ್ತಿ ರೂಪದಲ್ಲಿ ಈ ಯಾಗ ಮಾಡುತ್ತಿದ್ದೇನೆ. ಎಂತಹ ವಿಪರ್ಯಾಸ! ನನಗೆ ಗೊತ್ತು ಸೀತೆ, ನೀನು ಪ್ರತಿ ಕ್ಷಣವೂ ನನ್ನನ್ನೇ ಧ್ಯಾನಿಸುತ್ತಿರುವೆ. ನಮ್ಮ ಮಕ್ಕಳಲ್ಲೂ ನನ್ನ ಬಗ್ಗೆ ಭಕ್ತಿಯನ್ನು ಬೆಳೆಸಿರುವೆ. ಅವರು ನನ್ನ ಮಹಿಮೆಯನ್ನು ಹಾಡುವುದನ್ನು ಕೇಳಿ ಸಂತೋಷ ಪಡಲೆಂದು ಅವರನ್ನು ನನ್ನ ಬಳಿಗೆ ಕಳಿಸಿರುವೆ. ಅವರನ್ನು ಕಣ್ತುಂಬ ನೋಡಬೇಕು ಜಾನಕಿ. ಆದರೆ ನಾನೇ ಅವರ ತಂದೆ ಎಂದು ಹೇಳುವುದಿಲ್ಲ. ಎಂತಹ ಸಂದಿಗ್ಧ ಪರಿಸ್ಥಿತಿ ನನ್ನದು. ಒಡತಿ, ಅಲ್ಲಿ ನೋಡಿ, ಮೂವರು ವೀರರು ಇತ್ತ ಕಡೆಯೇ ಬರುತ್ತಿದ್ದಾರೆ. ಭೂಲೋಕದಿಂದ ಬಂದಿರುವಂತೆ ಕಾಣುತ್ತಿದೆ. ಬಹುಶಃ ಅವರು ಕುದುರೆಯನ್ನು ಹುಡುಕಿಕೊಂಡು ಬಂದಿರಬೇಕು. ಬರಲಿ, ಅವರು ಯಾರೆಂದು ವಿಚಾರಿಸೋಣ. ಇದೇನು? ಯಾರೋ ರಾಕ್ಷಸ ನಮ್ಮ ಕುದುರೆಯನ್ನು ಅಪಹರಿಸಿದ್ದಾನೆ ಎಂದುಕೊಂಡರೆ ಇಲ್ಲಿ ಯೋಗಿನಿ ಎಂತಿದ್ದರೂ ಮನೋಹರ ರೂಪಿನ ಸುಂದರಿಯಲ್ಲಿದ್ದಾಳಲ್ಲ, ಇವಳೇ ನಮ್ಮ ಕುದುರೆಯನ್ನು ಅಪಹರಿಸಿರಬಹುದೇ? ಆತುರ ಬೇಡ ಪುಷ್ಕಳ. ಇವರನ್ನು ನೋಡಿದರೆ ಯಾರೋ ದೇವತೆಗಳಿರಬೇಕೆನಿಸುತ್ತಿದೆ. ಇವರನ್ನೇ ಕೇಳಿ ಸತ್ಯವೇನೆಂದು ತಿಳಿಯೋಣ. ಸುಂದರಿ, ನೀನೇನಾದರೂ ನಮ್ಮ ಕುದುರೆಯನ್ನು ಕಂಡೆಯಾ? ಕಂಡಿದ್ದೇನೆ. ಆ ವಿಷಯ ಮಾತನಾಡುವುದಕ್ಕೆ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಏನು ನಿನ್ನ ಪ್ರಶ್ನೆ? ಆಯುಧಪಾಣಿಗಳಾದ ನೀವು ಯಾರು? ಇಲ್ಲಿಗೆ ಏಕೆ ಬಂದಿರಿ? ಇದು ದೇವತೆಗಳಿಗೂ ಅಗಮ್ಯವಾದ ಪ್ರದೇಶ. ಇಲ್ಲಿಗೆ ಬಂದವರ ಬುದ್ಧಿಗೆ ಮಂಕು ಕವಿದು ಇಲ್ಲಿಂದ ಹೊರಗೆ ಹೋಗಲಾಗುವುದಿಲ್ಲ. ಆ ಕುದುರೆ ಯಾರದು? ನಮ್ಮದೇ. ಆ ಕುದುರೆಯನ್ನು ಬಿಟ್ಟು ಬಿಡು, ಇಲ್ಲವಾದರೆ ಬಲವಂತವಾಗಿ ಆ ಕುದುರೆಯನ್ನು ಬಿಡಿಸಿಕೊಳ್ಳಬೇಕಾಗುತ್ತದೆ. ಏನು? ಏನಂದೆ? ಕುದುರೆಯನ್ನು ಬಲವಂತವಾಗಿ ಬಿಡಿಸಿಕೊಂಡು ಹೋಗುವೆಯಾ? ಎಲೈ ಕಪಿವೀರನೇ, ನಿನ್ನ ವೀರಾವೇಶದ ಮಾತುಗಳು ಕೇಳಲು ಚೆನ್ನಾಗಿದೆ, ಆದರೆ ವಾಸ್ತವ ಸಂಗತಿ ಬೇರೆಯೇ ಇದೆ. ನಾನು ತಂದಿರುವ ಕುದುರೆಯನ್ನು ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. 10,000 ವರ್ಷಗಳು ಹೋರಾಡಿದರೂ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಸುಂದರಿ, ನಿನ್ನ ಮಾತುಗಳನ್ನು ಕೇಳಿದರೆ ಯಾರೋ ದೇವತೆ ಇರಬೇಕೆನಿಸುತ್ತಿದೆ. ನಿನ್ನಲ್ಲಿ ಅಪಾರವಾದ ಬಲ ಇರಬೇಕು. ಆದರೆ ನಾವಿಲ್ಲಿ ಹೋರಾಡಲು ಬರಲಿಲ್ಲ. ನನ್ನ ಸೋದರ
ಶ್ರೀರಾಮನ ಯಾಗದ ಕುದುರೆಯನ್ನು ಮರಳಿ ಪಡೆಯಲು ಬಂದಿದ್ದೇವೆ. ಅದರ ಹೊರತು ಬೇರೆ ಯಾವ ಉದ್ದೇಶವೂ ನಮಗಿಲ್ಲ. ನಾನು ರಾಮ ಸೋದರ ಶತ್ರುಘ್ನ. ಏನು ಇಲ್ಲಿ ಬಂದಿರುವುದು ಶ್ರೀರಾಮನ ಯಾಗದ ಕುದುರೆಯೇ? ಅಯ್ಯೋ, ಅದು ನನಗೆ ಮೊದಲೇ ತಿಳಿಯಲಿಲ್ಲವಲ್ಲ. ಅಂದರೆ ತಿಳಿದ ಮೇಲೆ ಬಿಟ್ಟು ಬಿಡಬಹುದಲ್ಲವೇ? ನಾನು ಶ್ರೀರಾಮ ಪರಮ ಭಕ್ತೆ. ಶ್ರೀರಾಮನ ಯಾಗದ ಕುದುರೆ ಎಂದು ತಿಳಿದು ನಾನು ಧನ್ಯಳಾದೆ. ಖಂಡಿತ ನಾನು ಅದನ್ನು ಕಟ್ಟಿ ಹಾಕಲಾರೆ. ಅದನ್ನು ಬಿಡುಗಡೆಗೊಳಿಸುತ್ತೇನೆ. ನೀನು ಶ್ರೀರಾಮ ಭಕ್ತಳೇ? ಶ್ರೀರಾಮ ಭಕ್ತ ಹನುಮಂತನ ಪ್ರಣಾಮಗಳನ್ನು ಸ್ವೀಕರಿಸು. ಹನುಮಂತ, ನಿನ್ನ ರಾಮ ಭಕ್ತಿಯ ಮಹಿಮೆಯನ್ನು ಕೇಳಿದ್ದೇನೆ. ಶ್ರೀರಾಮನಂತ ಪ್ರಭುವಿಲ್ಲ, ನಿನ್ನಂತಹ ಬಂಟನಿಲ್ಲವೆಂಬುದು ಲೋಕ ಪ್ರಸಿದ್ಧವಾಗಿದೆ. ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು. ತಿಳಿಯದೆ ನನ್ನಿಂದ ನಡೆದ ಅಚಾತುರ್ಯವನ್ನು ಮನ್ನಿಸಿ ನಿಮಗೆ ಬೇಕಾದ ವರಗಳನ್ನು ಕೇಳಿ ನಾನು ನಡೆಸಿಕೊಡುತ್ತೇನೆ. ತಾಯಿ, ಪರಮ ದಯಾಳುವಾದ ಶ್ರೀರಾಮನ ಕೃಪೆಯಿಂದ ನಮಗೆ ಯಾವ ಕೊರತೆಯೂ ಇಲ್ಲ. ಕೊಡುವುದಾದರೆ ಜನ್ಮ ಜನ್ಮದಲ್ಲೂ ಶ್ರೀರಾಮನೇ ನಮಗೆ ಒಡೆಯನಾಗಲಿ, ನಾವು ಅವರ ಕಿಂಕರರಾಗುವಂತೆ ವರ ನೀಡು. ಆಹಾ, ಮಹಾತ್ಮ ಹನುಮಂತ, ನಿನ್ನ ಹಿರಿತನಕ್ಕೆ ತಕ್ಕಂತೆ ವರವನ್ನು ಕೇಳಿದೆ. ಇನ್ನೂ ಒಂದು ವರವನ್ನು ಕೊಡುತ್ತೇನೆ, ಕೇಳು ಶತ್ರುಘ್ನ. ಸುಂದರಿ, ಶ್ರೀರಾಮಚಂದ್ರನ ಯಾಗದ ಕುದುರೆಯನ್ನು ರಕ್ಷಿಸುವ ಹೊಣೆ ನಮ್ಮದು. ಆ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸಫಲರಾಗುವಂತೆ ವರ ನೀಡಿದರೆ ಅಷ್ಟೇ ಸಾಕು. ಶತ್ರುಘ್ನ, ನಿನ್ನ ಸೋದರ ಪ್ರೇಮವನ್ನು ಕಂಡು ನನಗೆ ಅಪಾರ ಸಂತೋಷವಾಗಿದೆ. ಖಂಡಿತ ನಿನ್ನ ಕಾರ್ಯ ಯಶಸ್ವಿಯಾಗುತ್ತದೆ. ಸಖಿ, ಶ್ರೀರಾಮಚಂದ್ರನ ಆ ಯಾಗದ ಕುದುರೆಯನ್ನು ತಂದು ಇವರಿಗೊಪ್ಪಿಸಿ. ನಾವಿನ್ನು ಬರುತ್ತೇವೆ. ಮುನೀಂದ್ರ, ತಮ್ಮ ಆಗಮನದಿಂದ ನನಗೆ ಪರಮ ಸಂತೋಷವಾಗಿದೆ. ನನ್ನಿಂದ ನಿಮಗೆ ಯಾವುದಾದ್ರೂ ಸೇವೆ ಸಲ್ಲಬೇಕಾದರೆ ದಯಮಾಡಿ ಅಪ್ಪಣೆ ಮಾಡಬೇಕು. ರಾಮಚಂದ್ರ, ನಿನ್ನಿಂದ ಸೇವೆ ಪಡೆಯಲು ನಾನು ಬರಲಿಲ್ಲ, ನಿನ್ನ ಸೇವೆ ಮಾಡಬೇಕೆಂದು ಬಂದೆ. ನನ್ನ ಪುಣ್ಯ ವಿಶೇಷದಿಂದ ನಿನ್ನ ಅಶ್ವಮೇಧ ಯಾಗದ ಕುದುರೆಯು ನನ್ನ ಆಶ್ರಮಕ್ಕೆ ಬಂತು. ನಿನ್ನ ಸೋದರ ಶತ್ರುಘ್ನ, ನಿನ್ನ ಭಕ್ತ ಹನುಮಂತನೇ ಮೊದಲಾದವರನ್ನು ಸತ್ಕರಿಸುವ ಭಾಗ್ಯ ದೊರೆಯಿತು. ನಿನ್ನ ದರ್ಶನ ಮಾಡಿ ನಿನ್ನ ಯಾಗದಲ್ಲಿ ಭಾಗವಹಿಸಬೇಕು ಎಂಬ ಆಸೆಯಿಂದ ಬಂದೆ. ನಿನ್ನ ಸೋದರ ಶತ್ರುಘ್ನ ಪಲ್ಲಕ್ಕಿಲೆ ನನ್ನನ್ನು ಕುಳ್ಳಿಸಿ ಕಳಿಸಿದ. ನನ್ನ ಸೋದರ ಶತ್ರುಘ್ನ ಸೂಕ್ತವಾದ ಕಾರ್ಯವನ್ನೇ ಮಾಡಿದ್ದಾನೆ. ನೀವು ಹೆಚ್ಚು ಶ್ರಮ ಪಡದೆ ಶೀಘ್ರವಾಗಿ ಬಂದು ಸೇರುವಂತಾಯ್ತಲ್ಲ, ಅದೇ ಸಂತೋಷ. ಮಹಾತ್ಮ, ನಿನ್ನ ಸೋದರರೆಂದರೆ ನಿನ್ನ ಆದರ್ಶವನ್ನು ಕಾರ್ಯರೂಪಕ್ಕೆ ತರುವ ಪುಣ್ಯಾತ್ಮರು. ನಿನ್ನ ದರ್ಶನ ಮಾಡಲು ಬಂದ ನನ್ನನ್ನು ಪೂಜ್ಯ ಭಾವನೆಯಿಂದ ಸತ್ಕರಿಸಿದೆಯಲ್ಲ ರಾಮಚಂದ್ರ. ಸಾಧು ಸಜ್ಜನರಲ್ಲಿ ನಿನಗಿರುವ ಅಕ್ಕರೆಯನ್ನು ಕಂಡು ನಾನು ಮೂಕನಾಗಿದ್ದೇನೆ. ಅದು ನನ್ನ ಕರ್ತವ್ಯ ಮುನೀಂದ್ರ. ನಿಮ್ಮಂತಹ ತಪಸ್ವಿಗಳ ಆಶೀರ್ವಾದ ಮತ್ತು ಹರಕೆ ಸದಾ ನನ್ನ ಮೇಲಿರಬೇಕು. ರಾಮಚಂದ್ರ,
ನಿನಗೆ ನೀನೇ ಸಾಟಿ. ನಿನ್ನ ಸತ್ಕಾರ ಔದಾರ್ಯಗಳಿಗೆ ಯಾರು ತಾನೇ ಸಮರಾಗಬಲ್ಲರು? ನಿನ್ನಿಂದ ಸಾಕು ಸಾಕುವಿನಷ್ಟು ದಾನ ಪಡೆದ ಅಷ್ಟು ಜನರ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಅಂತಹ ದಾನ ಪಡೆದ ಅದೃಷ್ಟವಂತರಲ್ಲಿ ನಾನು ಒಬ್ಬನಾಗಿದ್ದೇನೆ. ಪೂಜ್ಯರೇ, ತಮ್ಮಂತಹ ಸಜ್ಜನರು ಸ್ವೀಕರಿಸಿದಾಗಲೇ ನೀಡಿದ ದಾನ ಸಾರ್ಥಕವಾಗುತ್ತದೆ. ನಾನು ಕೈಗೊಂಡಿರುವ ಅಶ್ವಮೇಧ ಸಫಲವಾಗುತ್ತದೆ. ನನಗೆ ಉಂಟಾಗಿರುವ ಬ್ರಹ್ಮಹತ್ಯೆ ದೋಷ ನಿವಾರಣೆ ಆಗುತ್ತದೆ. ಇದೇನಿದು ರಾಮಚಂದ್ರ? ಯಾರ ದಿವ್ಯ ನಾಮಸ್ಮರಣೆಯಿಂದ ಸಕಲ ಪಾಪಗಳು ನಿವಾರಣೆ ಆಗುತ್ತವೋ ಅಂತಹ ಪುಣ್ಯಾತ್ಮನಾದ ನಿನಗೆ ಬ್ರಹ್ಮಹತ್ಯಾ ದೋಷವೇ? ಪೂಜ್ಯರೇ, ನಿಮ್ಮ ಅಭಿಮಾನದ ಕಣ್ಣಿಗೆ ನೀವು ನನ್ನಲ್ಲಿ ಹಿರಿತನವನ್ನೇ ಕಾಣುತ್ತಿರುವಿರಿ. ನನ್ನಲ್ಲಿ ಏನಾದರೂ ಒಳ್ಳೆಯದಿದ್ದರೆ ಅದು ನಿಮ್ಮಂತಹ ಸಾಧು ಸಜ್ಜನರ ಕೃಪೆಯಿಂದ, ಗುರು ಹಿರಿಯರ ಆಶೀರ್ವಾದದಿಂದಲೇ ಪ್ರಾಪ್ತವಾದದ್ದು. ಇದು ನಿನ್ನ ಸರಳತನವನ್ನು ತೋರಿಸುತ್ತದೆ ರಾಘವ. ಮಹಿಮಾವಂತನಾದರೂ ಸಾಮಾನ್ಯನಂತೆ ಹೀಗೆ ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವುದನ್ನು ಲೋಕದ ಜನರು ಕಲಿಯಬೇಕು ರಾಮಚಂದ್ರ. ಅಹಂಕಾರವೇ ಅಲ್ಪರ ಆಡಂಬರ ಪೂಜ್ಯರೇ. ಹಿರಿಯದರ ಮುಂದೆ ತಲೆಬಾಗುವ ವಿನಯ ಎಲ್ಲರಿಗೂ ಇರಬೇಕು. ಆಗಲೇ ನಾವು ಅಲ್ಪಜ್ಞಾನವೇ ಮಹಾಜ್ಞಾನವೆಂಬ ಭ್ರಮೆಯಿಂದ ಹೊರಬರುವುದು. ಆಹಾ, ಎಂತಹ ಉತ್ತಮವಾದ ನೀತಿ ರಾಮಚಂದ್ರ. ಲೋಕದ ಪ್ರತಿಯೊಬ್ಬರು ತಪ್ಪದೇ ಪಾಲಿಸಬೇಕಾದ ತತ್ವ ಇದು. ರಾಮಚಂದ್ರ, ನಾನು ನಿನ್ನನ್ನು ಕಂಡೆ, ನನಗೆ ಬೇರೇನು ಬೇಕೆನಿಸುತ್ತಿಲ್ಲ. ನನಗೆ ಸದ್ಗತಿ ನೀಡು, ಸದ್ಗತಿ ನೀಡು. ಯುವರಾಜ ರುಕ್ಮಾಂಗದ, ನಾವು ಸಂಚಾರವನ್ನು ಆರಂಭಿಸಿ ಬಹುಕಾಲವಾಯಿತು. ಕಾಡು ಮೇಡುಗಳಲ್ಲಿ ಅಲೆದಿದ್ದಾಯಿತು, ಬೇಟೆಯಾಡಿದ್ದಾಯಿತು. ಇನ್ನಾದರೂ ಅರಮನೆಗೆ ಹಿಂತಿರುಗಬಹುದಲ್ಲವೇ? ಏಕೆ ಮಿತ್ರ, ಇಷ್ಟು ಬೇಗ ಬೇಸರವಾಯಿತೆ ಅಥವಾ ಆಯಾಸವಾಯಿತೆ? ಯುವರಾಜ, ನಿನಗಿನ್ನೂ ಆಯಾಸವೇ ಆಗಿಲ್ಲವೇ? ಖಂಡಿತ ಇಲ್ಲ. ಈಗ ಯಾರಾದರೂ ಶತ್ರು ನಮ್ಮ ದೇವಪುರದ ಮೇಲೆ ಆಕ್ರಮಣ ಮಾಡಿದರೆ ಅವರನ್ನು ಪರಾಕ್ರಮದಿಂದ ಹೋರಾಡಿ ಹೊಡೆದೋಡಿಸಬಲ್ಲ ಚೈತನ್ಯ ನನ್ನಲ್ಲಿದೆ. ಮಹಾವೀರರಾದ ದೇವಪುರದ ಮಹಾರಾಜ ವೀರಮಣಿಯವರ ಪುತ್ರನೆಂದರೆ ಸಾಮಾನ್ಯವೇ? ನಿಮ್ಮ ತಂದೆಯವರಂತೆ ನೀವು ಪರಾಕ್ರಮಶಾಲಿ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಿತ್ರ, ಏನೇ ಆದರೂ ಶೌರ್ಯ ಪರಾಕ್ರಮಗಳಲ್ಲಿ ನಾನು ನನ್ನ ತಂದೆಗೆ ಸಮನಾಗಲಾರೆ. ಪರಮೇಶ್ವರನ ಕೃಪೆಗೆ ಪಾತ್ರರಾದ ಅವರಲ್ಲಿ ನಾನೆಲ್ಲಿ? ಆದರೂ ನಿನ್ನ ಪರಾಕ್ರಮ ಕಡಿಮೆ ಇಲ್ಲ ಮಿತ್ರ. ಮಿತ್ರ, ಫಲಶಾಲಿಯಾದ ವೀರರೊಡನೆ ಹೋರಾಡಿ ನನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಲು ನಾನು ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ಅಂದರೆ ಪ್ರಬಲ ಶತ್ರುವೊಬ್ಬ ನಿನ್ನೊಂದಿಗೆ ಹೋರಾಡಲು ಸಿದ್ಧನಾಗಬೇಕು. ಹೌದು, ಕ್ಷತ್ರಿಯನಾದವನು ಪ್ರಬಲ ಶತ್ರುವಿನೊಡನೆ ಹೋರಾಡಿ ಜಯಿಸಿದಾಗಲೇ ಅವನು ತನ್ನ ಪರಾಕ್ರಮವನ್ನು ನಿರೂಪಿಸಿದಂತಾಗುತ್ತದೆ. ಯುವರಾಜ, ನಿನ್ನ ಆಸೆ ಈಗಲೇ ಈಡೇರುವಂತಿದೆ. ಅದು ಹೇಗೆ? ಅಲ್ಲಿ ನೋಡು, ಯಾರದೋ ಕುದುರೆ. ಅದು ಶತ್ರುವಿನ ಕುದುರೆ ಏನು? ಶತ್ರುವಿನದೋ ಮಿತ್ರನದೋ ಹತ್ತಿರ ಹೋಗಿ ನೋಡಿದರೆ ತಿಳಿಯುತ್ತದೆ. ಮಿತ್ರ, ಪ್ರಭಾವಶಾಲಿಯಾದ ಶತ್ರುವನ್ನು ತೋರುವುದರ ಬದಲು ಸುಂದರವಾದ ಕುದುರೆಯನ್ನು ತೋರುತ್ತಿರುವೆಯಲ್ಲ? ಇದು ಅಂತಿಂತ ಕುದುರೆಯಲ್ಲ ಯುವರಾಜ. ಇದರ ಹಣೆಯ ಮೇಲೆ ಏನೋ ಬರೆದಿರುವಂತಿದೆ.